ಆಹಾರ ಖಾತೆ ಬದಲಾವಣೆಗೆ ಸಚಿವ ಮುನಿಯಪ್ಪ ಅವರು ಪಟ್ಟು ಹಿಡಿತಾ ಇದ್ದಾರೆ. ಅಸಮಾಧಾನದ ಮಧ್ಯೆ ಕೂಡ ನಾಮಪತ್ರ ಸಲ್ಲಿಕೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ರಾಜ್ಯಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಸಂದರ್ಭ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಅವರ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಇವತ್ತು ವಿಧಾನಸೌಧದಲ್ಲಿ ಇತ್ತು. ಮುನಿಯಪ್ಪ ಅವರು ನಂಗೆ ಬೇಜಾರಿದೆ ಅಂತ ಹೇಳಿದ್ರು ಕೂಡ ಅಲ್ಲಿ ಪಾಲ್ಗೊಂಡಿದ್ದಾರೆ. ಆ ಮೂಲಕ ಸಿಟ್ಟು ಮಾಡಿಕೊಂಡು ನಾಟ್ ರೀಚಬಲ್ ಆಗೋದಕ್ಕಿಂತ ಇಲ್ಲಿರೋರ ಹತ್ರನೇ ಏನೇನು ಬೇಕು ಅದನ್ನು ಕೆಲಸ ಮಾಡಿಸ್ಕೊಂಡ್ರೆ ಆಯ್ತಲ್ವಾ ಅನ್ನೋ ಲೆಕ್ಕಾಚಾರ. ಇದು ಇವ್ರ ಕೈ ಹಿಡಿಯುತ್ತಾ ಅನ್ನೋದನ್ನು ನೋಡಬೇಕು. ಓಪನ್ ಆಗಿ ಹೇಳಿದ್ದಾರೆ, ಸಮಾಜ ಕಲ್ಯಾಣ ಖಾತೆ ಅಥವಾ ಕೃಷಿ ಖಾತೆ ಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಮುನಿಯಪ್ಪ ಅವರ ಕೇಸೇ ಬೇರೆ, ರಾಮಲಿಂಗಾರೆಡ್ಡಿ ಅವರ ಕೇಸೇ ಬೇರೆ. ಮುನಿಯಪ್ಪ ಅವ್ರಿಗೆ ಸಿಟ್ಟಿದ್ರು ಕೂಡ ವಿಧಾನಸೌಧಕ್ಕೆ ಬಂದಿದ್ದಾರೆ. ಇದರ ಅರ್ಥನ ಮತ್ತು ಈ ಹೆಜ್ಜೆನ ನಾವು ಯಾವ ರೀತಿ ವ್ಯಾಖ್ಯಾನಿಸಬಹುದು? ಇದು ಬಂಡಾಯದ ಜೊತೆಗೆ ನಂದು ಒಂದಿರಲಿ ಬಂಡಾಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹಾರಿಸಿದಂತೆ ಕಾಣಿಸ್ತಾ ಇದೆ ಬಂಡಾಯದ ಬಾವುಟವನ್ನು. ಆದರೆ ರಾಮಲಿಂಗಾರೆಡ್ಡಿ ಅವರ ಪಟ್ಟು ಬಿಗಿ ಇದೆ. ಅಂದರೆ ನನಗೆ ಈ ಖಾತೆ ಬೇಡ, ನಾನು ಕೇಳ್ತಿರೋದು ಆ ಖಾತೆ. ನನಗೆ ಹಿಂದೆ ಪ್ರಾಮಿಸ್ ಮಾಡಿದ್ರಿ ನೀವು, ಆ ಪ್ರಕಾರ ಆಡಿದ ಮಾತಿನಂತೆ ನನಗೆ ಖಾತೆ ಕೊಡಿ, ಇಲ್ದಿರ ನನ್ನ ರಾಜೀನಾಮೆ ನೀವು ಪಡೀರಿ ಅನ್ನೋಂಥ ನೇರವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅವರು. ಆದರೆ ಈ ಬಂಡಾಯದ ಬಾವುಟವನ್ನು ನೋಡಿಕೊಂಡು ನನ್ನದು ಒಂದು ಬಂಡಾಯದ ಬಾವುಟ ಇರಲಿ ಅನ್ನುವಂಥ ರೀತಿಯಲ್ಲಿ ಹಾರಿಸ್ದಂಗೆ ಕಾಣಿಸ್ತಾ ಇದೆ ಮುನಿಯಪ್ಪನವರು. ಆದರೆ ಮುನಿಯಪ್ಪನವರು ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿಲ್ಲ ಅಥವಾ ರಾಜೀನಾಮೆ ವಿಚಾರ ಪ್ರಸ್ತಾಪ ಇಲ್ಲ. ನನ್ನ ಸೀನಿಯಾರಿಟಿಗೆ ತಕ್ಕಂಥ ಖಾತೆ ಕೊಡಬೇಕು, ಹಾಗಾಗಿ ಬೇರೆ ಬೇರೆ ಖಾತೆಗಳಿದ್ದಾವೆ ಅನ್ನೋದು. ಅದರ ಜೊತೆಗೆ ಅವರ ಆಸೆಯನ್ನು ಹೇಳ್ಕೊಂಡಿದ್ದಾರೆ, ಅದು ಸಮಾಜ ಕಲ್ಯಾಣ ಅಥವಾ ಕೃಷಿ ಖಾತೆ ಅಂತ ಖಾತೆಯನ್ನು ಕೊಡಬೇಕು ನನಗೆ ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಂತ ಅವರು ರಾಜೀನಾಮೆ ಕೊಡ್ತಾರಾ? ಸದ್ಯಕ್ಕೆ ಅಂತಹ ಯಾವುದು ಬೆಳವಣಿಗೆಗಳಿಲ್ಲ. ಒಂದು ಕಡೆ ನೋಡೋಣ, ಸಮಯ ನೋಡಿ ಪರಿಸ್ಥಿತಿ ನೋಡಿ ನಾನು ಇಲ್ಲಿ ಕ್ಲೈಮ್ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುನಿಯಪ್ಪನವರು ದಾಳ ಉರುಳಿಸ್ದಂಗೆ ಕಾಣ್ತಿದೆ. ರಾಮಲಿಂಗಾರೆಡ್ಡಿ ಅವರು ಆಗಲ್ಲ, ನನಗಿದು ಬೇಡ ಅಂದರೆ ಬೇಡ, ನನಗೆ ಅದೇ ಆಗಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದವರು ರಾಜೀನಾಮೆಯನ್ನೇ ಕೊಟ್ಟಂತೆ ಕಾಣಿಸ್ತಾ ಇದೆ. ರಾಜೀನಾಮೆ ಅಂಗೀಕಾರ ಆಗುತ್ತಾ, ಮನವೊಲಿಕೆ ಆಗುತ್ತಾ ಅನ್ನುವಂಥ ಕುತೂಹಲ. ಇಲ್ಲಿ ಈಗ ಆರಂಭಿಕವಾಗಿ ಎದ್ದಿರುವಂತಹ ಅಸಮಾಧಾನ ದೊಡ್ಡ ಮಟ್ಟಕ್ಕೆ ಹೋಗುತ್ತಾ, ಮುನಿಯಪ್ಪನವ್ರದ್ದು ಅದು ಇಲ್ಲೇ ಶಮನ ಆಗುತ್ತಾ ಅನ್ನುವಂಥ ಕುತೂಹಲ. ಹಾಗಾಗಿ ಎರಡು ವಿಭಿನ್ನವಾದ ಬೆಳವಣಿಗೆಗಳಾಗಿದ್ರೂ ಕೂಡ ಒಂದಕ್ಕೆ ಒಂದು ಏನು ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರು ಶುರು ಮಾಡದಂತೆ ಕಾಣಿಸ್ತಾ ಇದೆ. ಅದು ಮುನಿಯಪ್ಪ ಅವರ ಪ್ರಕರಣದಲ್ಲಿ. ಮಮತಾ.